ಹಾಯ್ ವಿದ್ಯಾರ್ಥಿಗಳೇ, ಮೈಸೆಲ್ಫ್ ಸಿದ್ದೇಶ್ ಸರ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿನ್ನೂರ್ ವತಿಯಿಂದ ಈ ತರಗತಿಯನ್ನು ಆರಂಭ ಮಾಡ್ತಾ ಇದೀವಿ. ಏನಪ್ಪಾ ಈ ತರಗತಿಯ ಮುಖ್ಯ ವಿಶೇಷಪ್ಪ ಏನಂದ್ರೆ, ಡಿಸೆಂಬರ್ 13, 2025 ನಡೀತಕ್ಕಂಥ ನವೋದಯ ಪರೀಕ್ಷೆಯ ಸಲುವಾಗಿ ನಾವೊಂದು ಕೆಲವೊಂದಿಷ್ಟು ಮುಖ್ಯವಾದ ಪ್ರಶ್ನೆಗಳನ್ನು ಆಯ್ದುಕೊಂಡು ಬಂದಿದ್ದೇನೆ. ಬನ್ನಿ ಈ ಮೂಲಕ ನಾವು ಚರ್ಚೆ ಮಾಡ್ತಾ ಮುಂದುವರಿಯೋಣ. ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮುಖ್ಯ ಪ್ರಶ್ನೆಗಳು. ಬನ್ನಿ, ಮೊದಲನೇ ಪ್ರಶ್ನೆ ನಂಬರಿ 0. ಬನ್ನಿ, 0, 4, 8, 5 ಮತ್ತು 9 ಇವುಗಳಲ್ಲಿ ಬಳಸಿ ಬರೆಯಬಹುದಾದ ಅತಿ ಚಿಕ್ಕ ಸಂಖ್ಯೆ. ನೋಡ್ರಿ, ಯಾವಾಗ ಚಿಕ್ಕ ಸಂಖ್ಯೆ ಅಂತ ಕೇಳ್ತಾರೋ, ದೊಡ್ಡ ಸಂಖ್ಯೆ ಅಂತ ಕೇಳ್ತಾರೋ ಬಹಳ ಈಸಿಯಾಗಿ ಸಿಗ್ತದ. ಬನ್ನಿ ನೋಡಿ, 0 ಇದ್ದಾಗ 0ನ್ನು ಮೊದಲು ಬರೆಯುವಂತಿಲ್ಲ. ಯಾಕಂದ್ರೆ ಕೊಟ್ಟಂತ 5 ಅಂಕಿಗಳಿದಾವೆ ಇಲ್ಲಿ. ನೋಡ್ರಿ, 0 4 5 8 9 ಇದೆ. ನಾವೇನ 0 ಬೆಳೆಸಿ ಬರ್ದ್ಬಿಟ್ರೆ ಕೇವಲ 4 ಅಂಕಿ ಸಂಖ್ಯೆ ಆಗುತ್ತಾ, ಕೊಟ್ಟಂತ ಸಂಖ್ಯೆಗಳನ್ನ ಬೆಳೆಸಿದಂಗ ಆಗಲ್ಲ. ಹಾಗಾಗಿ ಏನ್ ಮೇಡಮ್ ಅಂದ್ರೆ 0ನ ಬಿಡಿ. ಸೊ 0ನ್ನು ಮೊದಲಿಗೆ ಬಿಡಿ ಫಸ್ಟ್. ನೆಕ್ಸ್ಟ್ ಅದಕ್ಕಿಂತ ಚಿಕ್ಕದಾದ್ರೆ 4 ಇದೆ. 4 ತದನಂತರ 0, ಆಮೇಲೆ 5 8 ಆಮೇಲೆ 9 ಅಂದ್ರೆ 40,589. ಒಂದು ವೇಳೆ 0 ಇಲ್ಲ ಅಂದ್ರೆ ನೇರವಾಗಿ ಬರ್ಕೊಂಡು ಹೋಗುದು. ಅರ್ಥ ಆಗ್ತಲ್ವ ಮಕ್ಕಳೇ? ಅತಿ ಚಿಕ್ಕ ಸಂಖ್ಯೆ 40,589. ಬನ್ನಿ, ಆಯ್ಕೆ 4ರಲ್ಲಿ ಸರಿಯಾಗಿದೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮುಂದಿನ ಪ್ರಶ್ನೆಗಳು. ಬನ್ನಿ, ಪ್ರಶ್ನೆ ಸಂಖ್ಯೆ 2. ಬನ್ನಿ, 6,66,666 11ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು. ಅಂದ್ರೆ ಇಲ್ಲಿ ಭಾಗಕಾರ ಲೆಕ್ಕ ಕೇಳಿದ್ದಾನೆ. ನಮಗೆ ಏನ್ ಕೊಟ್ಟಿದ್ದಾನಪ್ಪ ಅಂದ್ರೆ ಭಾಜಕ ಕೊಟ್ಟವನೇ, ಭಾಜ್ಯನು ಕೊಟ್ಟಿದ್ದಾನೆ, ಭಾಗಲಬ್ಧವನ್ನ ಕೇಳಿದಾನೆ. ಅಂದ್ರೆ ಭಾಗಿಸ್ಬೇಕು ಲೆಕ್ಕವನ್ನ. ಬನ್ನಿ ಭಾಗಕಾರ ಮಾಡೋಣ. ಬನ್ನಿ, 6,66,666. ಸೊ 11ರಿಂದ ಭಾಗಿಸೋಣ. ಬನ್ನಿ ನೋಡ್ರಿ, 11 ಬಗ್ಗೆ 6 ಇಲ್ಲ, ಹಾಗಾಗಿ 2 ನಂಬರ್ ತಗೋಬೇಕು. 11 6 66. ಸೊ ಕಳೀರಿ 0 0. ನೆಕ್ಸ್ಟ್ 6 ಇಳಿಸ್ರಿ. 11 ಬಗ್ಗೆ 6 ಇಲ್ಲ, ಹಾಗಾಗಿ ನೆಕ್ಸ್ಟ್ ನಂಬರ್ ಇಳಿಸ್ಕೋಬೇಕಂದ್ರೆ ಮೊದಲು ಒಂದು 0 ಕೊಡ್ಬೇಕು, ತದನಂತರ ಇಳಿಸ್ಕೋಬೇಕು. 11 6 66. ಬನ್ನಿ 0 0. ತದನಂತರ ಮತ್ತೆ 6 ಇಳಿಸ್ತೀವಿ. ಮತ್ತೆ 11 ಬಗ್ಗೆ 6 ಇಲ್ಲ, ಅದಕ್ಕಿಂತ ಚಿಕ್ಕ ಸಂಖ್ಯೆ. ಸೊ 0ನ್ನು ಕೊಟ್ಟು ನೆಕ್ಸ್ಟ್ ಮುಂದಿನ ಸಂಖ್ಯೆ ಇಳಿಸ್ಕೋಬೇಕು. 11 6 66 0 0. ಅಂದ್ರೆ ನಮ್ಮ ಉತ್ತರ ಭಾಗಲಬ್ಧ ನೋಡ್ರಿ 60,606 ಈ ನಮ್ಮ ಪ್ರಶ್ನೆಗೆ ಭಾಗಲಬ್ಧವಾಗಿರುತ್ತದೆ. ಶೇಷ 0 ಬಂತು ನೋಡಿ. ಸೊ ನಮ್ಮ ಉತ್ತರ ಕೇಳಿದ್ದು. ಸೊ ಹಾಗಾಗಿ ಆಯ್ಕೆ ನೋಡಿ, ಆಯ್ಕೆ ಕೊಡ್ಬೇಕಾದ್ರೂ ಗಮನವಾಗಿರ್ಬೇಕು. ಎಲ್ಲಿದೆ ಆಪ್ಷನ್ ಅಂತ. ಆಯ್ಕೆ 2ರಲ್ಲಿ 60,600 ಇದೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3 ಏನ್ ಹೇಳುತ್ತಪ್ಪ ಅಂದ್ರೆ, ಬನ್ನಿ, ಒಂದು ಶಾಲೆಯಲ್ಲಿ 20 ಕೋಣೆಗಳಿವೆ. ಒಂದು ಶಾಲೆ ಇದೆ, 20 ತರಗತಿಗಳಿವೆ. ಕೋಣೆ ಅಂತಂದಾಗ ತರಗತಿ ಅಂತ ಹೆಚ್ಚು, ಯಾಕಂದ್ರೆ ಶಾಲೆ ಅದು. ಬನ್ನಿ, ಪ್ರತಿ ತರಗತಿ ಮೀನ್ಸ್ ಪ್ರತಿ ಕೋಣೆಯಲ್ಲಿ ಅಂದ್ರೆ ಪ್ರತಿ ತರಗತಿಯಲ್ಲಿ 5 ಗಿಡಗಳಿವೆ. 5 ಗಿಡಗಳಿವೆ. ಪ್ರತಿ ಗಿಡಕ್ಕೆ 3 ಗ್ಲಾಸ್ ನೀರು ಬೇಕಾದ್ರೆ, ಅಂದ್ರೆ ನೋಡ್ರಿ, ಪ್ರತಿ ಗಿಡಕ್ಕೂ 3 ಗ್ಲಾಸ್ ನೀರು ಬೇಕಂತಂದ್ರೆ ಒಂದು ಕ್ಲಾಸ್ ರೂಮ್ ಅಲ್ಲಿ 5 ಗಿಡಗಳದವ. ಪ್ರತಿ ಗಿಡಕ್ಕೆ 5 ಗ್ಲಾಸ್ ನೀರು. ಸರಿ, ಎಷ್ಟು? 3 ಗ್ಲಾಸ್ ನೀರು. ಎಲ್ಲಾ ಗಿಡಗಳಿಗೆ ಎಷ್ಟು ಗ್ಲಾಸ್ಗಳು ನೀರು ಬೇಕಾಗುತ್ತವೆ ಅಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ನೀರಿನ ಸಂಖ್ಯೆ ಅಂದ್ರೆ ಗ್ಲಾಸ್ ನೀರಿನ ಸಂಖ್ಯೆನ ಫೈಂಡ್ ಮಾಡೋಣ. ಬನ್ನಿ ಮೊದಲು ಒಟ್ಟಾರೆ ಗಿಡಗಳನ್ನು ಕಂಡುಹಿಡಿಯೋಣ. ಬನ್ನಿ ಮೊದಲು 20 ಕೋಣೆ ಇದಾವ, ಪ್ರತಿ ಕೋಣೆ 5 ಗಿಡ ಇದಾವ. ಹಾಗಾದ್ರೆ ನೋಡಂಬರಿ, 20 × 5 ಮಾಡಿದ್ರೆ ನಮಗ ಗಿಡಗಳ ಸಂಖ್ಯೆ ಸಿಗ್ತವೆ. ಹೆಂಗೆ? ಇದು ಕೋಣೆ, ಇದು ಗಿಡ. ಪ್ರತಿ ಕೋಣೆಯಲ್ಲಿ 5 ಗಿಡಗಳು, ಹಾಗಾಗಿ 20 ಕೋಣೆಯಲ್ಲಿ 5 ಗಿಡಗಳು. 20 × 5 100 ಗಿಡಗಳು ಅದಾವ. ನಮಗ್ ಏನ್ ಕೇಳ್ತಾರೆ, ಎಲ್ಲಾ ಗಿಡಗಳಿಗೆ ಎಷ್ಟು ನೀರು ಬೇಕಂತ. ಅಂದ್ರೆ 3 ಗ್ಲಾಸ್ ನೀರು ಬೇಕು ಪ್ರತಿ ಗಿಡಕ್ಕೆ. ಹಾಗಾಗಿ ಒಟ್ಟಾರೆಯಾಗಿ 100 ಗಿಡಗಳು ಇಂಟು 3 ಗ್ಲಾಸ್ ನೀರು. ಸೊ 1 3 3 2 0 300 ಗ್ಲಾಸ್ ನೀರು ಬೇಕಾಗ್ತದೆ ನಮ್ಗೆ.
ಬನ್ನಿ, ಆಯ್ಕೆ 2ರಲ್ಲಿ ಸರಿಯಾಗಿದೆ ನೋಡ್ರಿ. ಬನ್ನಿ ಮಕ್ಕಳೇ, ಇಂತಹ ಲೆಕ್ಕವನ್ನು ಈ ರೀತಿ ಗುಣಾಕಾರದಲ್ಲಿ ಮಾಡಬೇಕು. ಅರ್ಥ ಎಂದು ಅನ್ಕೊಳ್ತೀನಿ. ಮುಂದಿನ ಪ್ರಶ್ನೆಗಳು ಬನ್ನಿ. ಪ್ರಶ್ನೆ ಸಂಖ್ಯೆ 4 ಏನ್ ಹೇಳ್ತಾ ನೋಡ್ರಿ. ಒಂದು ತರಗತಿಯಲ್ಲಿ 2/3 ಬಾಲಕಿಯರಿದ್ದ, ಅಂದ್ರೆ 3/2 ಭಾಗ ಬಾಲಕಿಯರಿದ್ದಾರೆ. ತರಗತಿಯ ಒಟ್ಟು ಮಕ್ಕಳ ಸಂಖ್ಯೆ 126, ಆದರೆ ಬಾಲಕರ ಸಂಖ್ಯೆ ಎಷ್ಟು? ಇದು ನೋಡ್ರಿ, ಭಿನ್ನರಾಶಿ ಅತಿ ಸುಲಭ. ನಾವು ತಿಳಿದುಕೊಂಡ್ರೆ ಅತಿ ಸುಲಭ, ತಿಳಿದಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ಬಿಡ್ತೈತಿ. ಬನ್ನಿ ನಾವು ಒಂದು ಲಾಜಿಕ್ ಮಾಡಂಬರಿ, ನೋಡಂಬರಿ. ಇದರಲ್ಲಿ ಇಲ್ಲಿ ಛೇದ ಎಷ್ಟಿದೆ? ದೊಡ್ಡವರು 2/3 ಅಂತ ಕೊಟ್ಬಿಟ್ರ. ಯಾರು? ಬಾಲಕಿಯರು. ಇದು ಬಾಲಕಿಯರು, ಬಾಲಕಿ. ಸೊ ನಾವೇನ್ ಮಾಡ್ರಿ, ಇದರ 3 ಭಾಗ ಮಾಡ್ರಿ. ಭಿನ್ನರಾಶಿ ಯಾವಾಗ್ಲೂ ಸಮನಾದ ಭಾಗಗಳಾಗಿರ್ತಾವ. ಸೊ ಇದ್ರ ನೋಡ್ರಿ, ಈ 3ರಲ್ಲಿ ಇದೊಂದು ಭಾಗ, ಇದೊಂದು ಭಾಗ, ಇವರಿಬ್ಬರು ಬಾಲಕಿಯರು. ಈ ಭಾಗ ಮಾತ್ರ ಹುಡುಗರು, ಅಂದ್ರೆ ಇಟ್ ಮೀನ್ಸ್ ಬಾಲಕರು. ಹುಡುಗ ಬಾಲಕ ಅಂದ್ರೆ ಇದರ ಭಾಗ ಏನ್ರಿ? 3ರಲ್ಲಿ ಕೇವಲ ಒಂದು ಭಾಗ ಅಷ್ಟೇ ಏನದನ, ಹುಡುಗ ಇದ್ದಾನೆ. ಅಂದ್ರೆ 3 ಜನ ವಿದ್ಯಾರ್ಥಿಗಳು, ಒಬ್ಬ ಹುಡುಗ ಇದ್ದಾನೆ, ಉಳಿದ 2 ಹುಡುಗಿಯರಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಗುತ್ತಲ್ವಾ? ನೋಡ್ರಿ, ಸೊ ನಮಗ್ ಬೇಕಾಗಿದ್ದು ಇವ್ರದೇ ಬೇಕಲ್ಲ. ಒಟ್ಟು ಮಕ್ಕಳ ಸಂಖ್ಯೆ 126. ಸೊ ಹುಡುಗರ ಭಾಗ 3ನೇ ಒಂದು ಭಾಗ, ಬಾಲಕರ 3ನೇ ಒಂದು ಭಾಗ. ಸೊ ಒಟ್ಟು ಮಕ್ಕಳ ಸಂಖ್ಯೆ ಕೇಳ್ತಾರೆ. ಸೊ 126 ಇಂಟು ಹುಡುಗರ ಭಾಗವನ್ನ ಗುಣಿಸಿಬಿಟ್ರೆ ನಮ್ಗ ಉತ್ತರವನ್ನು ಸಿಕ್ಬಿಡುತ್ತೆ. 3 1 3 4 3 2 42 ಇಂಟು 1 42. ಸೊ ಇದು ಬಾಲಕರ ಸಂಖ್ಯೆ. ಹಿಂಗಾದ್ರೂ ಮಾಡೋದು, ಇನ್ನೊಂದು ರೀತಿ ಮಾಡೋದು. ಹೇಗೆ? 2/3 ಭಾಗ ಹುಡುಗಿಯರದು ಕೊಟ್ಟಿದ್ದಲ್ಲ, 126 ಇಂಟು 2/3 ಬಂದ್ರೆ ಹುಡುಗಿಯರು ಸಿಗುತ್ತೆ. ಒಟ್ಟು ಮಕ್ಕಳ ಸಂಖ್ಯೆಯಲ್ಲಿ ಹುಡುಗಿಯರ ಮಕ್ಕಳನ್ನು ಕಳೆದ್ರು ವಾಪಸ್ 42 ಹುಡುಗರು ಸಿಗ್ತದೆ. ಸೊ ನಿಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿ ಪ್ರಯತ್ನ ಮಾಡ್ರಿ. ಆದ್ರೆ ಇದು ಒಂದು ರೀತಿ ಶಾರ್ಟ್ ಮೆಥಡ್. ಅಲ್ಲಿ ಕಳಿಬೇಕಾಗತ್ತೆ, ಇಲ್ಲಿ ಕಳಿಯಂತ ಅವಶ್ಯಕತೆ ಇಲ್ಲ. ಬನ್ನಿ, 42 ವಿದ್ಯಾರ್ಥಿಗಳು ಬಾಲಕರಾದ್ದರಿಂದ ಆಯ್ಕೆ 4 ಸರಿಯಾಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5 ನೋಡ್ರಿ. ಮೊದಲು ಪ್ರಶ್ನೆ ಏನಿದೆ ನೋಡ್ಕೋಬೇಕು. 0.2 ಪ್ಲಸ್ 5.432 ಪ್ಲಸ್ 3/2 ಮೈನಸ್ 4. ಸಂಕ್ಷೇಪಿಸಿದಾಗ ಅಂದ್ರೆ ಸರಳೀಕರಿಸಿದಾಗ, ಅದನ್ನು ಸುಲಭ ರೂಪಕ್ಕೆ ತಂದಾಗ. ಬನ್ನಿ, ಇದು ದಶಮಾಂಶದಲ್ಲಿದೆ, ಇದು ಪೂರ್ಣ ಸಂಖ್ಯೆ. ಆದ್ರೆ ಇದು ಮಾತ್ರ ಭಿನ್ನರಾಶಿ. ಇದನ್ನ ಮೊದಲು ನಾವು ದಶಮಾಂಶ ಮಾಡೋಣ. ಬನ್ನಿ, ಸೊ 3/2 ಅಂದ್ರೆ ಏನಾಗುತ್ತೆ ನೋಡ್ರಿ, 1.5 ಆಗುತ್ತೆ. ಹೆಂಗ್ ಸರ್ ಹೆಂಗ್ ಮಾಡಿದ್ರಿ? ಹೌದಿಲ್ವಾ? ನಾವು ಇಂತಹ ತಿಳ್ಕೋಬೇಕು, ಇದರ ಸರಿಯಾದ ರೂಪವನ್ನು ನಾವು ತಿಳಿದುಕೊಳ್ಬೇಕು. ಯಾಕಂದ್ರೆ ಅತಿ ಸಣ್ಣ ಭಿನ್ನ ರಾಶಿ ಇದೊಂದು ವಿಷಮ ಭಿನ್ನ ರಾಶಿ. ನೋಡಮ್ ಬನ್ನಿ, 2 1 2 1 ಉಳಿತು, ಒಂದು ಪಾಯಿಂಟ್ ಕೊಟ್ಬಿಟ್ರೆ ಒಂದು 0 ಬರುತ್ತೆ. 2 5 10 ನೋಡಿ. ಸೊ ಇದ್ರ ಭಾಗದ ರೂಪ 1.5 ಅಂತಲ್ಲ, ಹಾಗಾಗಿ 3/2 1.5 ಅಂತ ಬರುತ್ತೆ. ಸೊ ಹಾಗಾಗಿ ನಮ್ಗೆ ಎಲ್ಲಾನು ಗೊತ್ತಿರಬೇಕು. ಓಕೆ, ಬನ್ನಿ ಬರಲಿ. 0.2 ಪ್ಲಸ್ 5.432 ಪ್ಲಸ್ ಈ 3/2 ಅಂದ್ರೆ ಬರ್ದಿಲ್ಲ, 1/5 ಅರ್ಥ ಇದೆ ಅಂದ್ಕೊಳ್ತೀನಿ. ಬನ್ನಿ ಇದನ್ನ ಬರ್ಕೊಳ್ಳೋಣ. 1.5 ಮೈನಸ್ 4 ಸಂಕ್ಷೇಪಿಸಿದಾಗ ಅಂದ್ರೆ ಹೇಗೆ ಮೇಡಮ್ರಿ, ಇಲ್ಲಿ ಏನಿಗೂ ಪ್ಲಸ್ ತರುತ್ತೆ. ಈ ಪ್ಲಸ್ 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 ಅಷ್ಟು ಕೂಡಿಸ್ಬಿಡ್ರಿ, ತದನಂತರ ಬಂದ ಉತ್ತರದಲ್ಲಿ 4 ಕಳೆದು ಬಿಡ್ರಿ, ಮುಗಿದೋಯ್ತು. ಬನ್ನಿ ಕೂಡ್ಸಂಬರಿ. ಸೊ ಮಾಡ್ರಿ, 0.2 ದಶಾಂಶ ಕೊಡ್ಬೇಕು. 5.432 1.5 0 0 0 0. ಕೊನೆಯಲ್ಲಿ ಸೊನ್ನೆಗಳನ್ನು ಕೊಟ್ಟದ್ರ ಬೆಲೆ ಏನು ಚೇಂಜ್ ಆಗೋದಿಲ್ಲ ದಶಮಾಂಶದಲ್ಲಿ. ಬನ್ನಿ, 2 3 5 4 9 2 11 ಕ್ಯಾರಿ ಕೊಡ್ರಿ. ದಶಮಾಂಶ ಬಿಂದು 5 1 6 1 7 7.132. ಇಲ್ಲಿ ಒಟ್ಟಾರೆ 4 ಕಳಿಬೇಕು. 7.132 4 ಕಳೆದ್ರೆ ಇದು ಬಿಡಿ ಸ್ಥಾನದಲ್ಲಿದೆ. ಸೊ ಬಿಡಿ ಸ್ಥಾನ ಇಲ್ಲಿದೆ. ಸೊ ಇಲ್ಲಿ ನೀವೇನಾದ್ರು 4 ಕಳೆದ್ರೆ ಸೊ ಉಳಿಕಿದೆಲ್ಲ ಸೇಮ್ ಇರ್ತದ.
ಚೇಂಜ್ ಏನಾಗೋದಿಲ್ಲ. ಅಂದ್ರೆ 7 3.132 ಆಗುತ್ತೆ. ಅಂದ್ರೆ 3.132. ಯಾಕೆ ಇಲ್ಲಿ -4 ಇದೆ, 4 ಕಳಿಬೇಕಾಗುತ್ತೆ. ಸೊ ಉತ್ತರ 3.132 ನಮ್ಮ ಉತ್ತರ ಆಗುತ್ತೆ. ಆಯ್ಕೆ 2ರಲ್ಲಿದೆ. ಮಕ್ಕಳೇ, ಸರಿಯಾಗಿ ದಶಮಾಂಶ ಮತ್ತು ಭಿನ್ನ ರಾಶಿಗಳನ್ನು ಸರಿಯಾಗಿ ಕರೀರಿ. ಅತಿ ಮುಖ್ಯವಾದಂತಹ ವಿಷಯಗಳವು ನಮಗೆ ನವೋದಯ ಪರೀಕ್ಷೆ ಅತಿ ಹೆಚ್ಚು ಕೇಳ್ತಾರೆ. ಬನ್ನಿ, ಬಹಳ ಸರಳ ರೂಪದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕೇಳ್ತಾರೆ. ನೀವು 5ನೇ ತರಗತಿ ಮಕ್ಕಳಾದ್ದರಿಂದ 5ನೇ ತರಗತಿಯ ಲೆವೆಲ್ಗೆ ತಕ್ಕಂತಾನೆ ಕೇಳ್ತಾರೆ. ಆದ್ರೆ ನೀವು ಬಹಳ ಪ್ರಿಪರೇಷನ್ ಮಾಡಿರ್ಬೇಕು. ಬನ್ನಿ, 36 ಮತ್ತು 84ರ ಮಹಾಸಾಹ. ಇಲ್ಲಿ ಮಹಾಸಾಹ ಅಂದ್ರೆ ಏನು? ಮಹತ್ತಮ ಸಾಮಾನ್ಯ ಅಪವರ್ತನ. ಅಪವರ್ತನ ಅಂದ್ರೆ ಗೊತ್ತಿಲ್ವಾ? ಈ ಕೊಟ್ಟಂತಹ ಸಂಖ್ಯೆಗಳನ್ನು ಭಾಗಿಸುವ ಸಂಖ್ಯೆಗಳು 36 ಅಂತ ಕೊಟ್ಟಿದ್ದಾನೆ. 36 ಭಾಗಿಸುವ ಸಂಖ್ಯೆಗಳಿಗೆ ನಾವೇನು ಅಪವರ್ತನ ಅಂತೀವಿ. ಸೊ ಉದಾಹರಣೆ 8 ತಗೊಳ್ರಿ. ಈ 8ರ ಅಪವರ್ತನ ಅಂದ್ರೆ 1ರಿಂದ ಭಾಗ ಆಗುತ್ತೆ. 1 8 8. ನೆಕ್ಸ್ಟ್ 2ರಿಂದ ಭಾಗ ಆಗುತ್ತೆ. 2 4 8. ನೆಕ್ಸ್ಟ್ 4ರಿಂದ ಹೋಗುತ್ತೆ ನೋಡ್ರಿ, 3 4 2 8. ತದನಂತರ 8 1 8. ಅಂದ್ರೆ ಇವೇನ್ ಬಂದಲ್ಲ, ಇವೆಲ್ಲವೂ ಅಪವರ್ತನಗಳು. ಸೊ ಈ ಸಂಖ್ಯೆಯ ಕೊಟ್ಟ ಸಂಖ್ಯೆಯನ್ನು ಭಾಗಿಸುವ ಸಂಖ್ಯೆಗಳಿಗೆ ಅಪವರ್ತನ ಅಂತೀವಿ. ಅಂದ್ರೆ ಹೆಂಗ್ ಭಾಗಿಸ್ಬೇಕು? ನಿಶೇಷವಾಗಿ, ಅಂದ್ರೆ ಶೇಷವಿಲ್ಲದೆ ಪೂರ್ಣವಾಗಿ ಭಾಗಿಸ್ಬೇಕು. ಸೊ ಹಾಗಾಗಿ ಅದ್ರಂಗೆ 36 ಮತ್ತು 84ರ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ ಏನು? ಭಾಗಿಸ್ತಕ್ಕಂಥ ಅಪವರ್ತನ ತಗೋಬೇಕು, ಅಂದ್ರೆ ದೊಡ್ಡದಾಗಿರ್ಬೇಕು. ಬನ್ನಿ ನೋಡಂಬ್ರಿ, ಅದೇನು ಮಾಡ್ಬೇಕು? ಮಾಸಾಹ ಮಾಡ್ಬೇಕು. ನೋಡಂಬ್ರಿ, ನಾವೇನು ನಂಬ್ರಿ 36ಕ್ಕ ಮತ್ತು 84ಕ್ಕೆ ಮಾಡಂಬ್ರಿ ಅಪವರ್ತನ ಅಂದ್ರೆ ಮಾಸಾಹ ಮಾಡಂಬರಿ. ಸೊ ಮೊದಲ ಅವಿಭಾಜ್ಯ ಸಂಖ್ಯೆಗಳಿಂದನೇ ಮಾಡಬೇಕು. ಬನ್ನಿ, ಮೊದಲ ಅವಿಭಾಜ್ಯ ಸಂಖ್ಯೆ 2, ನೆಕ್ಸ್ಟ್ 3, ನೆಕ್ಸ್ಟ್ 5, ನೆಕ್ಸ್ಟ್ 7, 11 ಕಂಟಿನ್ಯೂ ಹಂಗೆ ಹೋಗ್ತಾವ. ಅನನ್ಯದವರೆಗೆ ಅವಿಭಾಜ್ಯ ಸಂಖ್ಯೆಗಳಿವೆ. ಮೊದಲು 2 ತಗೋಬೇಕು, 2 ಸಮ ಸಂಖ್ಯೆನಾಗಿರ್ಬೇಕು, ಮತ್ತೆ 2 ಭಾಗ ಆಗುವಂತ ಸಂಖ್ಯೆ ತಗೋಬೇಕು. ನೋಡಂಬರಿ, 2ರಲ್ಲಿ ಹೋಗ್ತಾವ. 2 1 2, 1 ಉಳಿತು, 2 8 16. ಅಂದ್ರೆ 2 18 36, 2 4 8, 2 2 4. ನೆಕ್ಸ್ಟ್ ಬನ್ನಿ, ಮತ್ತೆ ಸಮ ಸಂಖ್ಯೆ 2 9 18, 2 2 2 1. ನೋಡ್ರಿ, 2 2 4, 2 1 2. ನೆಕ್ಸ್ಟ್ ನೋಡ್ರಿ, ನೀವು 2ರ ಬಗ್ಗೆ ಹೋಗಲ್ಲ. ನೆಕ್ಸ್ಟ್ 3 ತಗೊಳ್ರಿ, ಇದು ಮುಗಿತದೆ. 3 ತಗೊಳ್ರಿ, 3ರ ಬಗ್ಗೆ 9 ಇದೆ, 3ರ ಬಗ್ಗೆ 21 ಭಾಗಿಸಿ. 3 3 9, 3 7 21. ನೋಡ್ರಿ, 3 ಮತ್ತು 7 2 ಅವಿಭಾಜ್ಯ ಸಂಖ್ಯೆಗಳು ಬಂದ್ರೆ ಒಂದೇ ಮಗ್ಗಿಂದ ಭಾಗ ಆಗುವುದಿಲ್ಲ. ಸೊ ಹಾಗೆ ಇಲ್ಲಿ ಬಿಡ್ರಿ, ಮಾಸಾಹ ಅಂದ್ರೆ ನಾವು HCF ಕೂಡ ಅಂತೀವಿ. ಸೊ ಉತ್ತರ 2 2 3 ನಾವು ಗುಣಾಕಾರ ಮುಗಿಸ್ಬೇಕು. 2 ಇಂಟು 2 ಇಂಟು 3 ಗುಣಿಸ್ರಿ. 2 2 4, 4 3 12. ಸೊ ಹಾಗಾಗಿ 36 ಮತ್ತು 84 ಭಾಗಿಸುವ ಗರಿಷ್ಠ ಅಪವರ್ತನ ಅಂತ ಹೇಳ್ಬೋದು. ಗರಿಷ್ಠ ಸಾಮಾನ್ಯ ಅಪವರ್ತನ 12. ಬನ್ನಿ, ನಮ್ಮ ಆಯ್ಕೆ 3ರಲ್ಲಿದೆ ಸರಿಯಾದ ಉತ್ತರ. ಬನ್ನಿ ಮಕ್ಕಳೇ, ಅರ್ಥ ಆಯ್ತು. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಪ್ರಶ್ನೆ ಸಂಖ್ಯೆ 7 ಏನ್ ಹೇಳತ್ತಪ್ಪ ನೋಡಂಬರಿ. 15 ಫ್ರೆಂಡ್ಶಿಪ್ ದಾರಗಳ ಬೆಲೆ ರೂಪಾಯಿ 234 ನೋಡ್ರಿ. 15 ಫ್ರೆಂಡ್ಶಿಪ್ ದಾರ, ನಾವೇನ್ ಫ್ರೆಂಡ್ಶಿಪ್ ದಾರ ಕಟ್ತೀವಿ, ಫ್ರೆಂಡ್ಶಿಪ್ ಡೇಗೆ ದಾರ ಕಟ್ತೀವಲ್ಲ, ಫ್ರೆಂಡ್ಸ್ ಎಲ್ಲ ಸೇರಿ ಮಕ್ಕಳೆಲ್ಲ ನಾನ್ ಕಟ್ತೀನಿ ನೀನ್ ಕಟ್ತೀನಿ ಕಟ್ತಲ್ಲ, ಆ ದಾರಗಳ ಬೆಲೆ 15 ಫ್ರೆಂಡ್ಶಿಪ್ ದಾರಗಳ ಬೆಲೆ 234. ಆದರೆ 70 ಫ್ರೆಂಡ್ಶಿಪ್ ದಾರಗಳ ಬೆಲೆ ಎಷ್ಟು ನೋಡಂಬರಿ. ಇದು ಯಾವ ರೀತಿ ಮಾಡ್ಬೇಕು ಲೆಕ್ಕ ನೋಡ್ರಿ. ನೀವು ಗುಣಾಕಾರ ಮತ್ತು ಭಾಕಾರ ಮಾಡೋದ್ರಿಂದ ಬರ್ತದೆ. ಇದಕ್ಕೆ ನಾವು ಏಕಮಾನ ಪದ್ಧತಿಯಿಂದ ಮಾಡಂಬರಿ. ಏಕಮಾನ ಪದ್ಧತಿ ಅನ್ನೋದು ಈ ಗಣಿತದಲ್ಲಿ ಒಂಥರ ವರ ಇದ್ದಂಗೆ. ಸೊ ಸಾಕಷ್ಟು ಲೆಕ್ಕಗಳು ಏಕಮಾನ ಪದ್ಧತಿಯಿಂದಲೇ ಬಿಡಿಸ್ಬೋದು. ಪ್ರತಿಯೊಂದು ವಿಷಯದಲ್ಲಿ, ಗಣಿತದಲ್ಲಿ ಪ್ರತಿಯೊಂದು ಪಾಠದಿಂದ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಏಕಮಾನ ಪದ್ಧತಿಯಲ್ಲೇ ಮಾಡ್ಬೋದು. ಹಾಗಾಗಿ ಗಣಿತದ ವರ ಅಂತ ಹೇಳ್ತೀವಿ ಏಕಮಾನ ಪದ್ಧತಿ. ಬನ್ನಿ, ನಾವು ಮೂಲಮಾನಗಳನ್ನ ಸಮ ಮಾಡ್ಕೊಂಡ್ಬಿಟ್ರೆ ನಮ್ ಲೆಕ್ಕ ಬರುತ್ತೆ. ಹೆಂಗೆ? 15 ಫ್ರೆಂಡ್ಶಿಪ್ ದಾರಗಳ ಬೆಲೆ 2 ಅಂದ್ರೆ ಇಲ್ಲಿ 15 ದಾರಗಳು. ಎಂತ ದಾರ? ಫ್ರೆಂಡ್ಶಿಪ್ ದಾರ. ಇದರ ಬೆಲೆ ಎಷ್ಟೈತೆ? ರೂಪಾಯಿ 234. ಅಂದ್ರೆ 234 ರೂಪಾಯಿ ಬರ್ಕೋಬೇಕು. ಅಂದ್ರೆ ಇಲ್ಲಿ ನೋಡ್ರಿ, ದಾರದ ರೂಪಾಯಿ ಅದ ಅಂದ್ರೆ ಮೂಲಮಾನಕ್ಕೆ ಮೂಲಮಾನ ಸಮನಾಗಿ ಬರಬೇಕು. ನೆಕ್ಸ್ಟ್ 70 ಫ್ರೆಂಡ್ಶಿಪ್ ದಾರ ಅಂತ ಹೇಳ. ದಾರ ಇಲ್ಲಿ ಬರುತ್ತೆ, ಇಲ್ಲಿ ಬರ್ಕೊಡು. 70 ದಾರ
ಅಂದ್ರೆ 70 ಫ್ರೆಂಡ್ಶಿಪ್ ದಾರಗಳ ಬೆಲೆ ಎಷ್ಟು ಎಷ್ಟು ಅಂದ್ರೆ ರೂಪಾಯಿ. ನೋಡ್ರಿ, ಮೂಲಮಾನ ಇದೇ ಹೇಳಿದ್ದ ಏಕಮಾನ ಪದ್ಧತಿ ಅಂದ್ರೆ ಮೂಲಮಾನಗಳನ್ನ ಸಮ ಮಾಡ್ಕೋಬೇಕು. ಏನ್ ಮಾಡ್ಬೇಕು? ಊರೇ ಗುಣಾಕಾರ ಮಾಡ್ಕೋಬೇಕು. ಏನ್ ಮಾಡ್ಬೇಕಪ್ಪ ಅಂದ್ರೆ ಊರೇ ಗುಣಾಕಾರ ಮಾಡ್ಕೋಬೇಕು. ಸೊ ಯಾವ ಕಡೆ 2 ನಂಬರ್ ಇದ್ದೀನಿ? 70ದ ಕಡೆ 234 ಬರ್ಕೋ. 70 ಇಂಟು 234. ಇನ್ನು ಉಳಿದ್ರೆ ಒಂದು ನಂಬರ್ನ ಕೆಳ ಬರ್ಕೋ, ಭಾಗಿಸ. ಬನ್ನಿ, 5 ಮೂರ್ಲೆ 15, 5 ಒಂದ್ಲೆ 5. ಇದು ನೋಡ್ರಿ ಇಲ್ಲಿ ಸ್ಮೃತಿ 2, 5 4ಲೆ 20. ನೆಕ್ಸ್ಟ್ ನೋಡ್ರಿ ಇಲ್ಲಿ 3 ಬಗ್ಗೆ ಗೊತ್ತು ನಂಬರಿ. 3 ಒಂದ್ಲೆ 3, 3 7 21, 2 3 8 24. ಅದರಲ್ಲಿ ಒಂದು ಬಂದು ಬಿಟ್ಬಿಡ್ರಿ. 78 ಮತ್ತು 14 ಗುಣಿಸ್ರಿ. ಬರೀ 78 ಇಂಟು 14 ಗುಣಿಸ್ರಿ. 4 8 32, 4 7 28 ಪ್ಲಸ್ 3 31, 1 8 8, 1 7 7. ಬರೀ 2 2, 8 1 9, 7 3 10. ಅಂದ್ರೆ 1092 ರೂಪಾಯಿ. ಅಂದ್ರೆ ನೀವು ಮರ್ತೇನು? 15 ಫ್ರೆಂಡ್ಶಿಪ್ ದಾರಗಳ 234 ರೂಪಾಯಿ ಅಂದ್ರೆ 70 ಫ್ರೆಂಡ್ಶಿಪ್ ದಾರಗಳ ಬೆಲೆ 1092 ರೂಪಾಯಿ. ಬನ್ನಿ ಇಲ್ಲಿದೆ ನೋಡಿ, ಆಪ್ಷನ್ ಆಯ್ಕೆ 3. ನೋಡಿ ಮಕ್ಕಳೇ, ಸರಿಯಾಗಿ ಗುಣಿಸ್ಬೇಕು, ಸರಿಯಾಗಿ ಕಡ್ತ ಹೊಡಿಬೇಕು, ಸರಿಯಾಗಿ ಭಾಗಿಸ್ಬೇಕು. ಸೊ ಹಾಗಾಗಿ ನಾನು ಮಾಡಿದ್ದಷ್ಟೇ. ಇಲ್ಲಿ ಕಡ್ತ ಹೊಡೆದಿದ್ದೀನಿ, ತದನಂತರ ಉಳಿದಂತ ಸಂಖ್ಯೆಗಳನ್ನ ನಾನು ಗುಣಿಸಿದ್ದೀನಿ. ಬನ್ನಿ, ಅರ್ಥ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗಳು ಬನ್ನಿ. ಬರ್ರಿ, 3.1/2 ಕಿಲೋಗ್ರಾಮ್ ಅನ್ನ ನಾವು 3.5 kg ಸಹ ಅನ್ಬೋದು. ಕಿಲೋಗ್ರಾಮ್ ಅಂದ್ರೆ ಕೆಜಿ, ಇದೊಂದು ಮೂಲಮಾನ ನೋಡಿ. 3.1/2 ಕಿಲೋಗ್ರಾಮ್ ರವೆಯನ್ನು, ರವೆ ನಿಮ್ಗೆ ಗೊತ್ತಿರುತ್ತೆ, ಉಪ್ಪಿಟ್ಟು ರವೆ ಆಗಿರ್ಬೋದು, ಇಡ್ಲಿ ರವೆ ಆಗಿರ್ಬೋದು. ರವೆ ಮಾಡ್ತೀವಲ್ಲ, ಆ ರವೆ. ಆ ರವೆನ 6 ಸಮ ಭಾಗ ಮಾಡಿದಾಗ, ಅಂದ್ರೆ 6 ಭಾಗ ಮಾಡ್ತಾರೆ, ಸಮನಾಗಿ ಹಂಚೋದು. ಪ್ರತಿ ಭಾಗದಲ್ಲಿನ ರವೆಯ ಪ್ರಮಾಣ ಅಂತ ಕೇಳಿದ್ರೆ. ಓಕೆ, ಬನ್ನಿ ಆಪ್ಷನ್ ನೋಡ್ರಿ, ಎಲ್ಲವೂ ಗ್ರಾಮ್ 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 ಅಲ್ಲಿದ್ದಾವೆ. ಆದ್ರೆ ನಾವು ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕಿಲೋಗ್ರಾಮ್ ಇರೋದು ನಾವು ಮೂಲಮಾನವನ್ನು ಗ್ರಾಮಿಗೆ ತರಬೇಕು. ಬನ್ನಿ, 3.1/2 1 kgಗೆ 1000 ಗ್ರಾಮ್. 1 kgಗೆ 1000 ಗ್ರಾಮ್. ಹಾಗಾಗಿ 3.1/2 kg ಎಷ್ಟು ಗ್ರಾಮ್ ಅಂದ್ರೆ 1000 ಗುಣಿಸ್ಬೇಕು. ನೋಡ್ರಿ, 3 7 6, 6 1 7. ಇದಕ್ಕ ಏನ್ ಮಾಡಬೇಕಪ್ಪ ಅಂದ್ರೆ ಇದು ಯಾವ ಭಿನ್ನರಾಶಿ ಅಂದ್ರೆ ಮಿಶ್ರ ಭಿನ್ನರಾಶಿ ವಿಷಯ ಮಾಡ್ಕೊಂಡು ಇಂಟು 1000 ಮಾಡಿದ್ವಿ. ಸೊ 2 1 2 500, 7 5 35, ಇವೆರಡು 0. ಸೊ 3500 ಗ್ರಾಮ್ಸ್ ಆಯ್ತು. ಈಗ ಅವ್ರು ಏನ್ ಹೇಳ್ತಾರೆ, ಈ ಗ್ರಾಮ್ ಅನ್ನ 6 ಸಮಭಾಗ ಮಾಡ್ಬೇಕಂತ. ಸೊ ಹಾಗಾಗಿ ನಾ ಏನ್ ಮಾಡ್ತೀನಪ್ಪ ಅಂದ್ರೆ 6ರಿಂದ ಭಾಗಿಸ್ಬೇಕು. 6ರಿಂದ 6 ಸಮಭಾಗ ಮಾಡ್ಬೇಕು, ಸಮನಾಗಿ ಹಂಚ್ಬೇಕು. ಸೊ ಹಾಗಿದೆ 6 1 6 5 30. ಇಲ್ಲ 5 ಉಳಿತು ನೋಡ್ರಿ, 6 8 48. ಮತ್ತೆ 2 ಉಳಿತು ನೋಡ್ರಿ, 6 3 18. ಮತ್ತೆ 2 ಉಳಿತು ನೋಡ್ರಿ. ಸೊ ಇನ್ನ ಮುಂದಕ್ಕೆ ಹೋಗ್ಬೇಕು, ದಶಮಾಂಶ ಐತೆ ನೋಡ್ಬೇಕು. ದಶಮಾಂಶ ಐತೆ ನೋಡ್ರಿ, ಇಲ್ಲಿ ಯಾವ ದಶಮಾಂಶ ಇಲ್ಲ ಅಂದ್ರೆ 3 ಆಯ್ಕೆ ಹೋದು ಅದು ಬರೀ ಉತ್ತರ ನೋಡ್ರಿ. ಒಂದು ಪಾಯಿಂಟ್ ಕೊಟ್ರೆ ಒಂದು 0 ಬರುತ್ತೆ. 6 3 18. ಮತ್ತೆ 2 ಉಳಿತು, ಮತ್ತೆ ಪಾಯಿಂಟ್ ಮತ್ತೆ 0 ಕೊಡ್ತೀವಿ, ಮತ್ತೆ 6 3 18 ಸಾಕಿಲ್ಲ. ಸೊ ನೋಡಂಬರಿ 583.3 ಗ್ರಾಮ್ ಆಯ್ಕೆಯಿದೆ, ಮೊದಲ ಆಯ್ಕೆಯಲ್ಲಿದೆ. ಸೊ ಹಾಗಾಗಿ ನಮ್ಮ ಉತ್ತರ ಸರಿ ಆಗಿದೆ. ಬನ್ನಿ, ಅರ್ಥ ಆಯ್ತು ಅನ್ಕೊಂಡಿದ್ದೆ ಮಕ್ಕಳೇ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 9 ನೋಡಿ. ಒಂದು ಮಾವಿನ ಹಣ್ಣಿನ ಬೆಲೆ 4 ರೂಪಾಯಿಗಳಂತೆ. ಎಷ್ಟು ರೂಪಾಯಿ? 4 ರೂಪಾಯಿಗಳಂತೆ 7 ಹಣ್ಣುಗಳನ್ನು ಕೊಂಡು. ಮಾವಿನ ಹಣ್ಣಿನ ಬೆಲೆ 4 ರೂಪಾಯಿ ಅಂತ 7 ಹಣ್ಣು ತಗೊಂಡ. ಓಕೆ, ಮಾವಿನ ಹಣ್ಣು ಮಾಡಂಬರಿ. ಓಕೆ, ನೆಕ್ಸ್ಟ್ ಮುಂದೆ ನೋಡಂಬರಿ. 5 ರೂಪಾಯಿಗಳಂತೆ 3 ದಾಳಿಂಬೆ ಹಣ್ಣುಗಳನ್ನು ಕೊಂಡುಕೊಂಡನು. 5 ರೂಪಾಯಿ ಅಂತೆ, ಒಂದು ದಾಳಿಂಬೆ ಹಣ್ಣಿಗೆ 5 ರೂಪಾಯಿ ಅಂತ 3 ತಗೊಂಡ. ಹಾಗೆ 3.4 ರೂಪಾಯಿದಂತೆ 5 ಮೋಸಂಬಿ ಹಣ್ಣುಗಳನ್ನು ಕೊಂಡುಕೊಳ್ಳುತ್ತಾರೆ. ಓಕೆ, ಹಾಗಾದ್ರೆ ಪ್ರತಿ ಹಣ್ಣಿನ ಬೆಲೆ ಎಷ್ಟು? ಹೆಂಗ್ ಪ್ರತಿ ಹಣ್ಣಿನ ಬೆಲೆ ಅಂತ ಹೇಳಿದ್ರೆ ಒಟ್ಟು ಹಣ್ಣನ್ನ ಕೌಂಟ್ ಮಾಡ್ಬೇಕು, ಒಟ್ಟು ಹಣವನ್ನ ಕೌಂಟ್ ಮಾಡ್ಬೇಕು, ಎರಡನ್ನ ಭಾಗಿಸ್ಬಿಡ್ಬೇಕು
ಅಷ್ಟೇ. ಅವಾಗ ನಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ಒಟ್ಟು ಬೆಲೆಯಲ್ಲಿ ಕೊಂಡಂತ ಹಣ್ಣುಗಳ ಸಂಖ್ಯೆಯಿಂದ ಭಾಗಿಸಿದ್ರೆ ನಮಗೆ ಪ್ರತಿ ಹಣ್ಣಿನ ಬೆಲೆ ಸಿಗುತ್ತೆ. ಬರ್ರಿ ನಾನು ನೋಡಂಬ್ರಿ, ಈಗ ಒಟ್ಟು ಹಣ ತಿನ್ನಂಬ್ರಿ, ತದನಂತರ ಒಟ್ಟು ಹಣ್ಣುಗಳ ಸಂಖ್ಯೆ ನೀಡಂಬ್ರಿ ಬರ್ರಿ. ಸೊ ನಮಗೆ ಗೊತ್ತಾಗಬೇಕು ಪ್ರತಿ ಹಣ್ಣಿನ ಬೆಲೆ ಬೇಕಪ್ಪ ಅಂದ್ರೆ ಒಟ್ಟು ಬೆಲೆ ಹಣ್ಣಿನ ಸಂಖ್ಯೆ ಇಷ್ಟು ನಮಗೆ ಗೊತ್ತಿದ್ರೆ ಸಾಕು. ಸೊ ನಮಗ ಪ್ರತಿ ಹಣ್ಣಿನ ಬೆಲೆ ಸಿಗುತ್ತೆ. ಯಾಕ ಒಟ್ಟು ಬೆಲೆ ಒಟ್ಟಿನ ಸಂಖ್ಯೆ ನೋಡಂಬ್ರಿ. ಫಸ್ಟ್ ನೋಡಂಬ್ರಿ 4 ರೂಪಾಯಿ ಅಂತ 7 ಹಣ್ಣು, ಹಾಗಾಗಿ ಒಂದ್ ಹಣ್ಣಿಗೆ 4 ರೂಪಾಯಿ 7 ಅಂದ್ರೆ 4 7 28 ರೂಪಾಯಿ ಆಯ್ತು. ಫಸ್ಟ್ ಮಾವಿನ ಹಣ್ಣಿನ ಬೆಲೆ 28 ರೂಪಾಯಿ ಪ್ಲಸ್ ನೆಕ್ಸ್ಟ್ 5 ರೂಪಾಯಿಗಳಂತೆ 3 ದಾಳಿಂಬೆ ಹಣ್ಣು. ಒಂದು ಹಣ್ಣಿಗೆ 5 ರೂಪಾಯಿ ಅಂತ 3 5 ಮೂರ್ಲೆ 15 ರೂಪಾಯಿ ದಾಳಿಂಬೆ ಹಣ್ಣು ಅಂದ್ರೆ ಇದು ಮಾವಿನ ಹಣ್ಣು, ಇದು ದಾಳಿಂಬೆ. ನೆಕ್ಸ್ಟ್ 3 ರೂಪಾಯಿ 4 ರೂಪಾಯಿದಂತೆ 5 ಮೋಸಂಬಿ. ನೋಡ್ರಿ ಇಲ್ಲಿ ದಶಾಂಶ ಬಂತು, ನಿಮ್ಗೆ ತಿಳಿಸ್ತಾರೆ ನೋಡಮ್ರಿ. 3.4 ರೂಪಾಯಿ ಅಂತ 5 ಎಂತ ಹಣ್ಣು ಮೋಸಂಬಿ ಹಣ್ಣು ಗುಣಿಸ್ರಿ ಗೊತ್ತಾಗುತ್ತೆ. 5 4 20, 5 3 15 2 17 ಬಿಂದಿಗೆ ಬಿಂದು ಅಂದ್ರೆ 17 ರೂಪಾಯಿ. 17 ಬಿಂದು 17 ರೂಪಾಯಿ ಪ್ಲಸ್ 17. ಸೊ ಇದು ಹಣ್ಣಿನ ಬೆಲೆ. ಮುಂದೆ ಕೊಂಡುಕೊಳ್ಳುತ್ತಾರೆ ಆ ಪ್ರತಿ ಹಣ್ಣಿನ ಬೆಲೆ ನೋಡಬ್ಬರಿ. ಇಲ್ಲಿ ಹಣ್ಣಿನ ಬೆಲೆ ಸಿಕ್ತು ನೋಡ್ರಿ, ಕೂಡಿಸ್ಬಿಡ್ರಿ, ಅಷ್ಟು ಕೂಡಿಸ್ಬಿಡ್ರಿ. ಇಲ್ಲಿ ಕೂಡಿಸಿ 28 15 17 ಅಷ್ಟು ಕೂಡಿಸಿ 7 5 12 12 × 20 2 4 6 5 6 60 ರೂಪಾಯಿ ಆಯ್ತು. ಅಂದ್ರೆ ಇಲ್ಲಿ ಬರ್ಕೊಂಬರ್ರಿ, ಇಸ್ ಈಕ್ವಲ್ ಟು ಒಟ್ಟು ಬೆಲೆ 60 ರೂಪಾಯಿ ಡಿವೈಡ್ ಹಣ್ಣಿನ ಸಂಖ್ಯೆ ನೋಡ್ರಿ. 7 ಹಣ್ಣು, 3 ದಾಳಿಂಬೆ ಹಣ್ಣು, 5 ಮೋಸಂಬಿ. ಇಲ್ಲಿ 7 ಇಲ್ಲಿ 3 10 ಮತ್ತು 5 15 ಹಣ್ಣು ಅದು ಬಾಕ್ಸ್ರಿ. ಒಟ್ಟು ಬೆಲೆ ಬರ್ಕೊಂಡ್ವಿ, ಒಟ್ಟು ಹಣ್ಣು ಸಂಖ್ಯೆ 15 1 15 4 ರೂಪಾಯಿ ಅಂದ್ರೆ ಒಂದು ಹಣ್ಣಿಗೆ 4 ರೂಪಾಯಿ ಅಂದ್ರೆ 15 ಹಣ್ಣಿಗೆ 60 ರೂಪಾಯಿ ಆಯ್ತು. ಇಷ್ಟೆಲ್ವ ಮಕ್ಕಳೇ? ಇಲ್ಲಿ ಬೇರೆ ಬೇರೆ ಬೆಲೆಗೆ ತಗೊಂಡಿರಿ, ಆದ್ರೆ ಎಲ್ಲವನ್ನು ನಾವು ಒಟ್ಟಾರೆಯಾಗಿ ಸರಾಸರಿ ಬೆಲೆ ಪ್ರತಿ ಹಣ್ಣಿನ ಬೆಲೆ ಅಂತ ಕೇಳಿದಾಗ ಒಟ್ಟು ಹಣ್ಣುಗಳ ಸಂಖ್ಯೆ ಒಟ್ಟು ಹಣ್ಣುಗಳ ಬೆಲೆಯನ್ನ ನಾವೇನ್ ಮಾಡ್ಬೇಕು, ಭಾಗಿಸ್ಬೇಕು. ಬನ್ನಿ 4 ರೂಪಾಯಿ ಆಯ್ತು. ಅರ್ಥ ಆಯ್ತು ಅನ್ಕೊಳ್ಳಿ ಮಕ್ಕಳೇ. ನಮ್ಮ ವಿಡಿಯೋದ ಕೊನೆಯ ಪ್ರಶ್ನೆಗೆ ಹೋಗೋಣ ಬನ್ನಿ. ಏನಿದೆ ಪ್ರಶ್ನೆ? ಬಹಳ ಸಿಂಪಲ್ ಲೆಕ್ಕ, ಸರಳೀಕರಣದ ಮೇಲೆ ಇದೆ ಅನಿಸುತ್ತೆ. ಬನ್ನಿ 5 + 8 × 2 + 18 ಡಿವೈಡೆಡ್ ಬೈ 3 - 2ರ ಬೆಲೆ. ಬನ್ನಿ ಆಯ್ಕೆಗಳಿದ್ದೇವೆ. ಓಕೆ, ಈ ಪ್ರಶ್ನೆ ನೀವೇನ್ ಮಾಡ್ತೀರಿ, ಕಾಮೆಂಟ್ ಮುಖಾಂತರ ಉತ್ತರ ಮಾಡಿ. ಏನಪ್ಪಾ ಅಂದ್ರೆ ಕಾಮೆಂಟ್ ಮಾಡಿ ಉತ್ತರವನ್ನು, ಕಾಮೆಂಟ್. ಸೊ ಏನ್ ಮಾಡ್ತಾರಪ್ಪ, ಈ ಉತ್ತರವನ್ನ ನೀವು ಕಾಮೆಂಟ್ ಮುಖಾಂತರ ಏನ್ ಮಾಡ್ತೀರಿ, ಉತ್ತರವನ್ನ ಕಳಿಸ್ರಿ. ನೋಡಂಬರಿ ಮುಂದೇನೈತೆ. ಸೊ ಬನ್ನಿ, ನಮ್ಮ ಯೂಟ್ಯೂಬ್ ಚಾನಲ್ ಆದ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧೂರನ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ದಿನನಿತ್ಯ ಮಾಡ್ತಕ್ಕಂಥ ಆನ್ಲೈನ್ ತರಬೇತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ತದನಂತರ ಇನ್ಸ್ಟಾಗ್ರಾಮ್ ಪೇಜ್ ಆದ ಚಾಲೆಂಜ್ ಕೋಚಿಂಗ್ ಸಿಂಧೂರ್, ಈ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹೋಗಿ ನೀವು ಏನೋ ಫಾಲೋ ಮಾಡಿದ್ರಪ್ಪ ಅಂದ್ರೆ ನಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ದೈನಂದಿನ ಚಟುವಟಿಕೆಗಳು ಹಾಗೂ ಮಕ್ಕಳ ಪ್ರತಿಭೆಗಳನ್ನ ನಾವು ಪ್ರತಿಯೊಂದು ವಿಡಿಯೋನ ಮಕ್ಕಳ ಮುಖಾಂತರ ಮಾಡಿಸಿ ಆಗ್ತಾ ಇದ್ವಿ. ತದನಂತರ ಫೇಸ್ಬುಕ್ ವಿದ್ಯಾವಾಹಿನಿ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಈ ಪೇಜ್ ಅನ್ನ ಹೋಗಿ ನೀವು ಫಾಲೋ ಮಾಡಿದ್ರಪ್ಪ ಅಂದ್ರೆ ಸಹ ನಮ್ಮ ತರಗತಿಗಳು ಮಕ್ಕಳ ದೈನಂದಿನ ಚಟುವಟಿಕೆಗಳು ಎಲ್ಲವನ್ನೂ ಅಲ್ಲಿ ಸಿಗ್ತಾ ಹೋಗ್ತವೆ. ಸೊ ಇಷ್ಟು ಹೇಳೋದಕ್ಕೆ ನಾನು ಬಯಸ್ತೇನೆ, ನೀವು ಸರಿಯಾಗಿ ನೀವು ವಿದ್ಯಾರ್ಥಿಗಳು ನವೋದಯ ಪಾಸ್ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸರಿಯಾಗಿ ತಿಳ್ಕೋಬೇಕು. ನಮ್ಮ ತರಗತಿಗಳನ್ನು ಉಚಿತವಾಗಿ ನೀವು ಪಡೆದುಕೊಂಡು ಪಾಸ್ ಆಗ್ರಿ ಅಂತ ನಾನು ಆಶಿಸ್ತೀನಿ. ಸೊ ಥ್ಯಾಂಕ್ ಯು ಎಲ್ರಿಗೂ. ಇಷ್ಟೊತ್ತು ಯಾರ್ಯಾರು ವಿಡಿಯೋವನ್ನ ಕೇಳಿದ್ರೆ ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ನೆಕ್ಸ್ಟ್ ವಿಡಿಯೋಗಳು ಹಿಂಗೆ ಬರ್ತಾ ಇರ್ತವೆ. ದಯವಿಟ್ಟು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.